ಮ್ಯಾಟ್ ಹೇಳ್ಬೇಕಂದ್ರೆ ಇದೆ ಫಸ್ಟ್ ಟೈಮ್ ನಾನು ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ದೆ. ಜೋಶಾಗಿ ಏನೋ ಗೊತ್ತಿರೋ ಥರ ಮಾಡ್ತಾಯಿದ್ದು. ಚೆನ್ನಾಗಿ ಬಂದಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲ ವ್ಯಾನಿಟಿ ಬ್ಯಾಗ್ ಇದು ಏನು ಹಿಂಗೆ ಹಾಕೋಣದು ತೂಕ ಇಲ್ಲ ಅದು. ಅದಕ್ಕೆ ಬರ್ರಿ ಹೋಗೋಣ ದುಬೈ ಬೇಡ ಥೈಲ್ಯಾಂಡ್ಗೆ ಹೋಗಿ ನಡ್ರಿ ಮಸಾಜ್ ಮಾಡ್ಸ್ಕೊಂಡು. ಒಂದು ಸ್ಟೋರಿ ಹಾಕಿದ್ದೀನಿ ಗಣೇಶಂದು ಬ್ಯಾನರ್ ಪೂಜೆದು. ಎಲ್ಲ ಲೈಕ್ಸು ಏನೇನೋ ಕಮೆಂಟ್ಗಳು ಆಗ್ತಾಯಿದ್ರೆ ರೀಲ್ ಹಾಕ್ತೀನಿ ಇವತ್ತು. ಪ್ಲಸ್ ಗಣೇಶ ರಿಲೇಟೆಡ್ ಬ್ಲಾಗ್ಸು ಹಾಕ್ತೀನಿ. ನೋಡಮ್ಮ ಯಾವ ಥರ ಬರ್ತದೆ. ಇನ್ನೊಂದು ಏನು ಬ್ರೋ ಡೈಲಿ ಸಿಗುತ್ತಾ ಅಂತ ಕೇಳೋರಿಗೆ ಹೇಳ್ತೀನಿ. ಡೈಲಿ ಸಿಗಲ್ಲ, ವಾರದಲ್ಲಿ ಒಂದೆರಡು ಸಿಗುತ್ತೆ. ಫ್ಯಾಮ್ ಜೈ ಶ್ರೀರಾಮ್. ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೂ 6 ಗಂಟೆನೂ ಆಗಿಲ್ಲ. ಇವತ್ತು ಸ್ವಲ್ಪ ಬೇಗ ಎದ್ದು ಹೋಗ್ತಾಯಿದ್ವಿ. ಒಂದು ಮನೆ ಶಿಫ್ಟಿಂಗ್ ಅದೇ ನಮ್ಮ ಫ್ರೆಂಡ್ದು ಮ್ಯೂಚುವಲ್ ಫ್ರೆಂಡು. ಪ್ಲಸ್ಸು ಒಂದು 10 ಗಂಟೆ ಒಳಗಡೆ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತ ಬೇರೆ ಕೆಲಸಗಳಿದ್ದಾವೆ. ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡ್ರೆ ಮತ್ತು ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಹಾಫ್ ಏನು 10-11 ಗಂಟೆಗೆ ಬಂದರೆ ಟಿಫನ್ ಮಾಡಿಕೊಂಡು ಬೇರೆ ಕೆಲಸಗಳು ಮಾಡ್ಕೊಬೋದು ಅಂತ. ಪ್ಲಸ್ ನಮ್ಮ ಗಾಡಿ ಬರ್ತಿದೆ ಇನ್ನೊಂದು 5 ಕಿಲೋಮೀಟ್ರಿಂದ ಇದೆ. ಕಂಪ್ನಿ ಹತ್ರದಿಂದ ಬರ್ತಿದೆ. ನಮ್ಮ ಒಂದಿಬ್ಬರು ಲೇಬರು, ನಾನು 3 ಹೋಗೋದು. ನಮ್ಮ ಫ್ರೆಂಡ್ ಒಬ್ಬ ಜೊತೆಲಿ ಬರ್ತಾನೆ ಅಷ್ಟೇ, ಯಾಕಂದರೆ ಅವರು ಫ್ರೆಂಡ್ ಅಲ್ವಾ ಜೊತೆಗೆ ಇರೋಕೆ. 3 ಜನ ಸೇರಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 1 BHK ಪ್ಲಸ್ ಜಾಸ್ತಿ ಫ್ರಿಡ್ಜ್ ಇಲ್ಲವ, ಟಿ ವಿ ಸಣ್ಣ ಪುಟ್ಟ ಐಟಮ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಇದು ಪಿಕಪ್ ಬಂದ್ಬಿಟ್ಟು ಜಯದೇವ ಹತ್ರ ಪಿಕಪ್ ತೊಗೊಂಡು ಮನೆ ಶಿಫ್ಟಿಂಗ್ದು. ಡ್ರಾಪ್ ಬಂದ್ಬಿಟ್ಟು ಇಲ್ಲೇ ಕಲ್ಯಾಣ ನಗರ. ಸೊ ಕಲ್ಯಾಣ ನಗರಿಂದ ಬೇಗ ಬಂದ್ಬಿಡೋದು ರಿಟರ್ನ್ ನಾವು. ನೋಡೋಣ ಎಷ್ಟೊತ್ತಾಗುತ್ತೇನೋ ಅಂತ. ಈಗ ಸದ್ಯಕ್ಕೆ ನಮ್ಮ ಅಮ್ಮ ಕಾಫಿ ಇಡ್ತಾವಳೆ. ಕಾಫಿ ಕುಡ್ಕೊಂಡು ಹೋಗೋದೆ. ಆಗೋದಮ್ಮ ಕಾಫಿ ಕಂದಮ್ಮ. ಗುಡ್ ಲೈಫ್ ತಂದುಬಿಡ್ತೀನಿ ನಾನು. ಮನೆಯಿಂದ ಊರು ಆಚೆ ಇರೋದಲ್ಲ ಮನೆ, ಏನಂತೀರ ಹೋಗಿ ಬರೋದೆಲ್ಲ ಕಷ್ಟ ಆಗ್ಬಿಡ್ತದೆ. ಪ್ಲಸ್ ಲೈಟಾಗ ಮಳೆ ಬೀಳ್ತಾನೆ ಅದೇ. ಇಲ್ಲಿ ಬರ್ರಿ, ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಹಾಕ್ಕೊಂಡಿದ್ದೀನಿ ಇದು. ನೋಡಿ ಯಾವ ಥರ ಬರ್ತಿದೆ ಗೊತ್ತಿಲ್ಲ. ಹಾಲ್ಯಾಂಡ್ ಇದೆಷ್ಟು ಇದು? ಹಾಲ್ಯಾಂಡ್ ಮೇಡ್ ಟು ಇನ್ಸ್ಪೈರ್. ಏನು ಇನ್ಸ್ಪೈರ್ ಮಾಡ್ತಿರೋ 12,000 ರೂಪಾಯಿ ಅನ್ನೋದು ಮೈಕು. ಸ್ವಲ್ಪ ಶಿಫ್ಟಿಂಗ್ ಟೈಮಲ್ಲಿ ಮಾತಾಡಿದ್ರೆ ಇದೇ ಥರ ಸೊ ಯೂನಿಕಾಗಿ ಟ್ರೈ ಮಾಡೋಣ ಅಂತ. ಸ್ಟ್ಯಾಂಡ್ ಎಲ್ಲ ಕೆಳಗಡೆ ನಮ್ಮ ರೂಮಲ್ಲಿದೆ. ಗಾಡಿ ಬಂದಿದ್ದ ತಕ್ಷಣ ತಂದೆ ಅವೆಲ್ಲ ಒಳಕ್ಕೆ ಹಾಕಿ ಆಮೇಲೆ ಸಿಗ್ತೀನಿ ಬರ್ರಿ. ಕಾಫಿ ಕುಡ್ಕೊಬೇಕು. ಸದ್ಯಕ್ಕೆ ನಮ್ಮ ಗಾಡಿ ಬಂತು. ಮೆಟೀರಿಯಲ್ ಎಲ್ಲ ಒಳಕ್ಕೆ ಇಡ್ತದೆ, ಪ್ಯಾಕಿಂಗ್ ಮೆಟೀರಿಯಲು. ನಮ್ಮದು ಈ ಬಡ ದೋಸೆ ಇಲ್ಲದೆ ನಮ್ಮ ಇಂಟ್ರಾ ಅಂತ ಇದ್ರಲ್ಲ ನೋಡಿರಿ. ನಮ್ಮ ನಮ್ಮದೊಂದು ರೋಲ್ ಇದು ಬೇಕಾಗ್ತದೆ. ಇಬ್ಬರು ಓಡಿಸಿ ನಾವು ಆರಾಮಾಗಿ ಹೊರಗೆ ಕೂತ್ಕೊಂತೀವಿ. ಎಲ್ಲಿ 4 ಜನ ಆಗಲ್ಲ. ಇಲ್ಲಿ ಕೂತ್ಕೊತೀವಿ. ಇಲ್ಲೇ ಕೂತ್ಕೊಂತೀವಿ ಆರಾಮಾಗಿ. ನೀವು ಓಡಿಸಿ. ನಾವು ಮುಂದೆ ಕ್ಯಾಬಿನಲ್ಲಿ ಕೂತಿಲ್ಲ. ನಮ್ಮ ಡ್ರೈವರು ಮತ್ತು ಅವ್ರ ಹುಡುಗರು ಮುಂದೆ ಹೊಟ್ಬಿಟ್ಟು ಆರಾಮಾಗಿ ಹಿಂದೆ ಕೂತ್ಕೊಂಡಿದ್ದೀವಿ. ಯಾಕಂದ್ರೆ 4 ಜನ ಇದೀವಲ್ಲ. ನಮ್ಮ ಕ್ಯಾಬಿನ್ ಇರೋದು ಇಬ್ಬರು ಪರ್ಮಿಷನು. ಪ್ಲಸ್ 3 ಜನ ಆದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. 4 ಜನ ಅಂದರೆ ಕಷ್ಟ ಆಗ್ಬಿಡ್ತು. ಅದಕ್ಕೋಸ್ಕರ ಸದ್ಯಕ್ಕೆ ಲೊಕೇಶನ್ ರೀಚ್ ಆಗಿದ್ವಿ. ನೋಡ್ಬೋದು ಇದೆ 1 BHK ಮನೆ. ಸೊ ಎಲ್ಲ ಶಿಫ್ಟ್ ಆಗುತ್ತೆ. ಇದು ವಾಷಿಂಗ್ ಮಿಷಿನು ಪ್ಲಸ್ ಕಿಚನ್ ಐಟಮ್ಸು. ಇದೊಂದು ಶಿಫ್ಟ್ ಆಗ್ತಿಲ್ಲ, ಸೇಲ್ ಮಾಡ್ತಿದ್ದಾರೆ. ನಮ್ಮ ಗಾಡಿ ತೋರಿಸ್ತಿದೆ ಯಾರು ಬಂದಿದೆ ಅಂತ. ಸದ್ಯಕ್ಕೆ ಬಾಕ್ಸಸ್ ಮಾಡ್ತಾವ್ರೆ. ಇದನ್ನೆಲ್ಲ ಬರೀ ಫಸ್ಟ್ ಪ್ಯಾಕ್ ಮಾಡಮ್ಮ. ಬುಕ್ಸ್ ಎಲ್ಲ ಒಂದೆಲ್ಲ ಹಾಕಮ್ಮ. ಕಿಚನ್ ಐಟಮ್ ಎಲ್ಲ ಒಂದು ಕಡೆ, ಒಂದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇಲ್ಲೇ ಇರಬೇಕಂತೆ. ಅವಾಗ ಹೇಳ್ದಂಗೆ ಇದು ಪ್ಲಸ್ ಈ ರೂಮಲ್ಲಿ ಆ ಕಾರ್ನರಲ್ಲಿ ಸ್ವಲ್ಪ ಐಟಮ್ ಅದೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಹೋಗುತ್ತೆ. ಈ ಕರ್ಟನ್ಸ್ ಎಲ್ಲ ಬಿಚ್ಚೋಣ. ಸ್ವಲ್ಪ ಕಿಟಕಿಗೆಲ್ಲ ತೆಗೆಯೋಣ, ಗಾಳಿ ಆಡಲಿ. ಒಳ್ಳೆ ಏರಿಯಾ. ಬೈದವ ಇದು ಬಂದ್ಬಿಟ್ಟು ಇದು ಜಯದೇವ ಹಾಸ್ಪಿಟ್ಲ್ ಹತ್ರ ಶಿಫ್ಟಿಂಗು. ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗಳೆಲ್ಲ ಹಾಕೋರು ಪಾಪ. ನಾವು ನಮ್ಮ ಕೆಲಸ ಮಾಡೋಣ ಬರ್ರಿ. ಸದ್ಯಕ್ಕೆ ಈ ಕಡೆ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಭಾಗ ಕೆಲಸ ಮುಗ್ದಿದೆ. ಇಲ್ಲೂ ಮುಗ್ದಿದೆ. ಕಿಚನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಬೆಡ್ ಡಿಸ್ಮ್ಯಾಂಟಲ್ ಮಾಡೋ ಕೆಲಸ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್. ನಾರ್ಮಲ್ದಾದರೆ ಏನಂತೀರ 4 ವೋಲ್ಟ್ ಬರುತ್ತೆ.
4 ಬೋಲ್ಟು ಜಸ್ಟು ಆ ಕಾರ್ನ ಎರಡು ಈ ಕಾರ್ನ ಎರಡು ಡಿಸ್ಮ್ಯಾಂಟಲ್ ಮಾಡೋದು. ಇದು ಸ್ವಲ್ಪ ಅರ್ಬನ್ ಲ್ಯಾಡ್ರು ಈ ರಾಯಲ್ ಓಕು ಈ ಕಡೆದೆಲ್ಲ ಬಂದುಬಿಟ್ರೆ ಏನಂತೀರ ಬರೀ ಸ್ಕ್ರೂ ನಟ್ಟು ಬೋಲ್ಟುಗಳು. ಚಿಕ್ಕ ರೂಮಾಗೆ ಯಾವ ಥರ ಬೇಕೋ ಅಸೆಂಬಲ್ ಮಾಡೋದು. ದೊಡ್ಡದಾದರೆ ಎಲ್ಲ ನೀಟಾಗಿ ತೊಗೊಂಬರ್ಬೇಕಲ್ಲ. ಸೊ ಇವಾಗೆಲ್ಲ ಬಿಚ್ಚಿದಾಯಿತು. ಅಲೆನ್ ಕೀ ಒಂದು ಮರ್ತೋಗಿದ್ದೆ. ಇಲ್ಲೊಂದು 2 ಅಲೆನ್ ಕೀ ಇದೆ, ಇಲ್ಲೊಂದು 2 ಅಲೆನ್ ಕೀ ಇದೆ. ತೊಗೊಂಬರೋಕೆ ಹೋಗಿದ್ದಾರೆ ಯಾರೋ ಪಾಪ ಕಸ್ಟಮರ್ ತೊಗೊಂಬರೋಕೆ ಹೋಗಿದ್ದಾರೆ. ಏಯ್ ಏನ್ರೋ ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರೋ ನೋಡ್ಕೊಂಡು ಹೋಗ್ರು. ಬಿದೋತೈತೆ ಕ್ಯಾಮ್ರಾ. ಇವಾಗ ರೆಕಾರ್ಡಿಂಗ್ ಇದೆಯಲ್ವಾ? ಸೆಕೆಂಡ್ಸ್ ರನ್ನಿಂಗ್ ಇದೆಯಲ್ಲ? ಓಕೆ, ನಡೀತಿಲ್ಲ, ಓಡ್ತಿದೆ. ಈಗ ಸದ್ಯಕ್ಕೆ ಈ ಕಡೆ ಒಂದು ಬಿಚ್ಚಿದ್ದೀನಿ. ಇಲ್ಲಿ 4 ಬೋಲ್ಟ್ ಬಿಚ್ಚಿದ್ರೆ ಸೊ ಇದೆಲ್ಲ ಈಸಿಯಾಗಿ ಡಿಸ್ಮ್ಯಾಂಟಲ್ ಆಗುತ್ತೆ. 10 ನಿಮಿಷದ ಕೆಲಸ ಟಕ್ ಅಂತ. ಇದಕ್ಕೊಂದು ಸ್ಟ್ರೆಚಿಂಗ್ ಹೊಡಿ. ಅಲ್ಲೊಂದು ಕಾಫಿ ಟೇಬಲ್ ಇದೆ. ರೂಮ್ ಕೆಲಸ ಮುಗೀತದೆ. ಇಲ್ಲೊಂದು ಯಾವ ಪಿಲ್ಲೋಗಿದಪ್ಪು ಖಡ್ಗ ಇವನಂತೆ ಇಲ್ಲಪ್ಪು. ಮತ್ತು ನಿನ್ನೆನಾ ನಿನ್ನೆ ಅನಿಸುತ್ತೆ ಏನಂತೀರ ಒಂದು ಸ್ಟೋರಿ ಹಾಕಿದ್ದೀನಿ ಗಣೇಶಂದು ಬ್ಯಾನರ್ ಪೂಜೆದು. ಎಲ್ಲ ಲೈಕ್ಸು ಏನೇನೋ ಕಮೆಂಟ್ಗಳು ಆಗ್ತಾಯಿದ್ದಾರೆ. ರೀಲ್ ಹಾಕ್ತೀನಿ ಇವತ್ತು, ಪ್ಲಸ್ ಗಣೇಶ ರಿಲೇಟೆಡ್ ಬ್ಲಾಗ್ಸು ಹಾಕ್ತೀನಿ. ನೋಡಮ್ಮ ಯಾವ ಥರ ಬರ್ತದೆ. ಹೀಗೆಲ್ಲೆಲ್ಲ ಹೊತ್ಕೊಂಡು ಹೋಗ್ತಾವ್ರೆ ನೋಡ್ರಿ. ಇವು ಜಾಸ್ತಿ ಹಾಕ್ಸ್ಬಿಡ್ರಿ ಬ್ಯಾಗ್ಗಳು. ಟಕ್ ಅಂತ ಆಗೋತದೆ. ನಾವು ಕಷ್ಟ ಬಿದ್ದು ಕೆಲಸ ಮಾಡ್ತಾಯಿದ್ರಿ. ಈ ಕಡೆ ಬರೋ ಸ್ವಲ್ಪ ಮಗ. ಇಲ್ಲೊಬ್ಬ ನೋಡ್ರಿ ಹಿಂಗೆ ಇರ್ತಾರೆ ಜನ ಹುಡುಗಿ ಜೊತೆ ಮಾತಾಡ್ಕೊಂಡು ಯಾವಾಗ. ಎಲ್ಲಿಗಪ್ಪ ಫ್ಲೈಟಲ್ಲಿ ಎಲ್ಲ ಓದ್ತಾ ಇದ್ದೀರಾ? ಎಲ್ಲಿಗೆ? ಸಿಂಗಾಪುರ್. ಫ್ಲೈಟಿಗೆ ಟೈಮ್ ಆಯ್ತು, ಬೇಗ ಹೋಗ್ರಿ ಹುಷಾರು. ಇದು ಈ ಬ್ಯಾಗ್ ಎತ್ಕೊಂಡು ಹೋಗ್ರಿ ಯಾರನ್ನ ಪಾಪ. ಹೌದಾ, ಇರಿ ಇಷ್ಟೇ ಬರೋದು. ಇದು ತೂಕ ಇಲ್ಲ ಅದು, ಅದಕ್ಕೆ ಬರ್ರಿ ಹೋಗೋಣ ದುಬೈಕ. ದುಬೈ ಬೇಡ, ಥೈಲ್ಯಾಂಡ್ಗೆ ಹೋಗಿ ನಡ್ರಿ, ಮಸಾಜ್ ಮಾಡ್ಸ್ಕೊಂಡು. ಹುಷಾರಪ್ಪ ಇವೆಲ್ಲ ಬಾಕ್ಸುಗಳು. ಚಿಕ್ಕದಿಗೆ ಏನಾಗಲ್ಲ, ದೊಡ್ಡದು ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸೋದಲ್ಲ ಅದಕ್ಕೋಸ್ಕರ. ಅದು ಚಿಕ್ಕವೇನು ಸ್ಕ್ರ್ಯಾಚಸ್ ಅವೆಲ್ಲ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಬರ್ತಾವೆ. ಇವಾಗ ಬರೋ ಬ್ಯಾಗ್ಲಿಲ್ಲಪ್ಪ ಹಿಂದೆ ಇದೇದಲ್ಲಿ ಗ್ಲಾಸ್. ಇವ್ರಿಗೇನು ಗ್ಲಾಸ್ ಇಷ್ಟ ಅನಿಸುತ್ತೆ. ಎಲ್ಲ ಗ್ಲಾಸ್ ಐಟಮ್ ಇಟ್ಟವ್ರು ಮನೆಗಪ್ಪ. ಅಲ್ಲ ಗ್ಲಾಸ್ದು ವಾಟರ್ ಬಾಟ್ಲಿದೆ, ಹೊಡೆದ್ಗಿಡ್ದು ಹಾಕಿ ಜೋಶಾಗಿ ಹೊರ್ಕೊಂಡು. ಪ್ಲಾಸ್ಟಿಕ್ಕಾ? ದೂರದಿಂದ ಗ್ಲಾಸ್ ಅನಿಸ್ತಪ್ಪ. ಏನು ನಿಮ್ಮ ಥರ ಸ್ಪೆಕ್ಸ್ ಇಲ್ಲಪ್ಪ ಎರಡೆರಡು. ಏನು ಮಾಡೋಣ. ಇದೊಂದು ಆಯಿತು. ಸದ್ಯಕ್ಕೆ ಫ್ರಿಜ್ ನೋಡಿರಿ. ಫ್ರಿಜ್ ಅಂತ ಇದೆ, ಸಾರಿ, ವಾಷಿಂಗ್ ಮಿಷಿನು ಆಗಿದೆ. ಈಗ ಅಲೆನ್ ಕೀ ಹೊಡೆದ್ರೆ ಮುಗೀತು. ಹೆಲ್ಮೆಟ್ಟು, ಈ ಚೇರು, ಓಕೆ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದು ಅಂದ್ಕೊಳ್ಳಿ. ಈಗ ಮತ್ತು ಅವ್ರು ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ತೋರಿಸಿ ಬರ್ರಿ. ಅವಾಗಲೇ ತೋರಿಸಿರ್ಬೇಕು ನಿಮ್ಗೆ. ಕಿಚನ್ದು ಗ್ಲಾಸ್ ಐಟಮ್ ಸ್ವಲ್ಪ ಪ್ರಾಪರಾಗಿ ಪ್ಯಾಕ್ ಮಾಡ್ಬೇಕು ಇದನ್ನು. ಅದು ಬಿಟ್ಟರೆ ಎಲ್ಲ ಹಾಕ್ಕೊತಾ ಇರೋದು ಒಳಕ್ಕೆ. ಈ ಬಾಕ್ಸ್ನ ಖಾಲಿ ಮಾಡಿ ಇದ್ರಾಗ ತುಂಬಿಸ್ತೀವಿ. ಪ್ಲಸ್ ನಮ್ಮ ಗಾಡಿ ನೋಡಿರಿ ಇಲ್ಲಿದೆ. ಇದು 2nd ಫ್ಲೋರು. ಇಲ್ಲಿಗೆ ಲೋಡ್ ಮಾಡ್ತಾಯಿದ್ವಿ. ಅಲ್ಲಿ ಬಂದ್ಬಿಟ್ಟು 1st ಫ್ಲೋರು ಪ್ಲಸ್ ಲಿಫ್ಟ್ ಇದೆಯಂತೆ. ಸೊ ಅದೊಂದು ಅಡ್ವಾಂಟೇಜು. ಮಗ ಅದು ತಗೊಂಬರೋ ಮಾರುತಿ, ಅದು ತಗೊಂಬಂಬಿಡೋದು ಕಾಟನ್ ಬಾಕ್ಸು ನೋಡಿರಿ. ಪ್ರಾಪರಾಗಿ ಶಿಫ್ಟಿಂಗು. ಒಂದು ಪ್ಲ್ಯಾನ್ ಹಾಕಿದ್ದು ದಾರ ಹಾಕಿ ಹಿಂಗೆ ಬಿಟ್ಬಿಡಮ್ಮ ಅಂತ. ಬಟ್ ಗೂಡ್ಸ್ ಡ್ಯಾಮೇಜ್ ಆದರೆ ನಮ್ಮ ಪ್ರಾಬ್ಲಮ್ ಆಗುತ್ತಲ್ವ, ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇಲ್ಲಿ ಏನಿದೆಯಾ? ಇಲ್ಲಿ ಯಾವುದೋ ಮನೆ ಇದೆ, ನಮ್ಗೆ ಯಾಕೆ ಹೇಳ್ರಿ. ಸೊ ಇದು ಬುಕ್ಕುಗ್ಲಿಂಗೋರೆ. ಈ ಡಾಕ್ಟ್ರ್ ನೀವರು ಈ ಮನೆಯವರು? ಡಾಕ್ಟ್ರು. ಏನಿದು ಸಂವಿಧಾನ? ಇವ ಆಯುರ್ವೇದಿಕ್ವಾ? ಇಷ್ಟು ಬುಕ್ಕುಗಳು ಓದಬೇಕಾ? ಇಷ್ಟು ಬುಕ್ ಓದಿದ್ರೆ ನಾನು MBBS ಮಾಡ್ರನ್ ಅದೇ ಯಾವುದು ಬಾಪ. ನಮಗೆಲ್ಲ ಹೆಂಗೆ ನಾವು ಬಿಸ್ನೆಸ್ ಮ್ಯಾನ್, ಆಂಟ್ರಪ್ರಂಟರ್. ನಾವು ಆಂಟ್ರಪ್ರಂಟರ್ಸ್ಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಈಗ ನಾನು ಹೆಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೊತ್ತಾ? ಇವಾಗ ನೋಡ್ರಿ ಹಿಂದೆ ಸ್ಟ್ಯಾಂಡ್ ಇಟ್ಕೊಂಡೆ ಜೈ ಅನಿಸ್ತಾಯಿದ್ದೀನಿ. ರಾಯಲ್ ಫ್ಯಾಮ್, ಜೈ ಶ್ರೀರಾಮ್. ಈ ಡೈಲಾಗ್ ಚೆನ್ನಾಗದ. ರಾಯಲ್ ಫ್ಯಾಮ್, ಜೈ ಶ್ರೀರಾಮ್ ಅನ್ನೋದು ಒಂದು 2-3 ಹೇಳಿದ್ರು ಚೆನ್ನಾಗದ ಈ ಡೈಲಾಗು ಅಂತ. ಚೆನ್ನಾಗದಿಲ್ಲ ಕಮೆಂಟ್ ಹಾಕ್ರಪ್ಪ. ಮೊನ್ನೆ ವ್ಲಾಗು ಸ್ವಲ್ಪ ಟೈಮ್ ಲ್ಯಾಪ್ಸ್ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ.
ಬರ್ರಿ ಅದನ್ನು ಬಿಸಾಕೋಣ. ಹಾಂ ಬೆಸ್ಟಪ್ಪ, ಒಳ್ಳೆ ಕೆಲಸ. ಪಾಪ ಫುಲ್ ಸೆಟ್ಟೇ ತೊಗೊಂಬಿಟ್ಟವ್ರು. ಈ ಥರ ಇದ್ದರೆ ಖುಷಿ ಆಗ್ತದೆ ನಮ್ಮ ಕಸ್ಟಮರ್ಸು. ಒಬ್ಬೊಬ್ರು ಇರ್ತಾರೆ. ಹಾಂ ವ್ಲಾಗ್ ಇದೆ, ಇಟ್ಸ್ ವ್ಲಾಗ್ ಬ್ರೋ. ಈಗ ಮನೆ ಎಲ್ಲ ಟೈಮ್ ಲ್ಯಾಪ್ಸ್ ಹಾಕಿದ್ನಲ್ಲ, ಜನಕ್ಕೆ ಇಷ್ಟ ಆಗಿಲ್ಲ, ಅದು ಜಾಸ್ತಿ ನೋಡಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ವ್ಲಾಗ್ ಮಾಡ್ಬೇಕು ನಾನು. ಈಗ ಎಂಡ್ ಆಫ್ ದ ಡೇ ಅವ್ರಿಗೋಸ್ಕರ ವ್ಲಾಗ್ ಮಾಡೋದು, ಅವ್ರು ನೋಡ್ತಾರೆ ಅಂತ. ಹೆಂಗೆ ನಾವು ಮರದ ಕೆಲಸಗಳು ಮಾಡ್ತೀವಿ. ಸೊ ಅದಾಯ್ತಾ, ನೋಡಿ ಈಗೆಲ್ಲ ಒಂದೊಂದೇ ಟಕ್ ಬರುತ್ತೆ. ಮ್ಯಾಟ್ ಹೇಳ್ಬೇಕಂದ್ರೆ ಇದೆ ಫಸ್ಟ್ ಟೈಮ್ ನಾನು ಡಿಸ್ಮ್ಯಾಂಟಲ್ ಮಾಡ್ತಾರೆ. ಜೋಶಾಗಿ ಏನೋ ಗೊತ್ತಿರೋ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಅಂದರೆ ಚೆನ್ನಾಗಿ ಬರ್ತದೆ ಅಂದ್ಕೊಳ್ಳಿ. ಫುಲ್ ಪ್ರೊಫೆಷ್ನಲಾಗಿ ಮಾಡ್ತಾಯಿದ್ದೀನಿ ನೋಡಿರಿ. ಸ್ಮೂತಾಗಿ ಹ್ಯಾಂಡಲ್ ಮಾಡೋಕ್ಕೂ. ಅಯ್ಯೋ ನಾವು ಮಾಡಿದ್ದು ಬರ್ತಾಯಿಲ್ಲಪ್ಪ. ಹುಷಾರಾಗಿ ಬಿಡಿಸ್ಬೇಕು. ಸ್ವಲ್ಪ ಇದಾದ್ರೂ ಎಲ್ಲ ಹಂಗೆ ನೋಡಿ. ಎಲ್ಲ ಮನೆಗಳಲ್ಲಿ ದೊಡ್ಡ ಜಾಗ ಇರಲ್ಲ, ಏನು ಮಾಡ್ತಾರೆ, ಈ ಥರ ಚಿಕ್ಕ ಇದು ತಂದುಬಿಟ್ಟು 1 2 3 4 ಓಕೆ 4 ಬೋಲ್ಟು. ಇದು ನೆಕ್ಸ್ಟ್ ಟೈಮ್ಗೆ ಯೂಸ್ ಇದೊಂದು ತೊಗೊಬೇಕಿಲ್ಲ. ಇದು ದುಡ್ಡು ಅವ್ರಿಗೆ ಮೈನಸ್ ಮಾಡ್ಬಿಡೋಣ ಟೋಟಲ್ ಬಿಲ್ಲಲ್ಲಿ. ಮತ್ತು ಟೋಟಲ್ ಬಿಲ್ ಎಷ್ಟು ಹೇಳಿಲ್ಲ ಹೇಳ್ತೀನಿ. ಮಕ್ಕ ತೋರ್ಸಂಗೆ ಇಲ್ವಾ? ಇಲ್ಲ ಹತ್ರ ಬಾ ನೋಡ. ಈಗ ತಿರ್ಸ ಮಕ್ಕ ತಿರ್ಸ. ಈಗ ಉರ್ಸ್ಕೊಂಬಿಟ್ಟಲ್ಲ ಗ್ಯಾಪಾಗ ರಕ್ತ ಸುರಿತದೆ ನೋಡ್ರಿ ಮೂಗ್ ಮೇಲೆ. ಅಂಕ ಎಷ್ಟು ಕಷ್ಟ ಬೀಳ್ತಾನೆ ಮಾಂತೋಷ್ನು. ಈಗ ಆಲ್ಮೋಸ್ಟ್ ಬೆಟ್ಟದ್ದು ಮುಗೀತು. ಈಗ ಮ್ಯಾಟ್ರಿಸು ರ್ಯಾಪ್ ಮಾಡ್ಬಿಡೋಣ ಬರ್ರಿ. ಎಲ್ಲ ವ್ಯಾನಿಟಿ ಬ್ಯಾಗ್ ಇದು ಏನು ಹಿಂಗೆ ಹಾಕೊಂಡದ. ಅಬ್ಬೋ ಕಸ್ಟಮರ್ ನೋಡ್ರೆ ಬೈಕೊಂತಾರೆ, ಹಿಂಗೆಲ್ಲ ಮಾಡಬಾರ್ದು. ಇಷ್ಟು ತುಂಬದೆ ಇನ್ನು ವಾಷಿಂಗ್ ಮಿಷಿನು, ಇಲ್ಲೊಂದು ಮ್ಯಾಟ್ರಿಸ್ ಹಿಂಗೆ ಮರಳಿಸಿ, ಸಿಲಿಂಡ್ರ್ ಇನ್ನೂ ಬೇಜಾನ್ ಜಾಗ ಇದೆ. ಟೈಮು 9:15ನಾ? 9:34. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಅರ್ಧ ಅವರಲ್ಲಿ ಮುಗಿಸ್ಬೇಕು ನಾವು. 10 ಗಂಟೆ ಗಾಡಿ ಬಿಡ್ತಾ ಇರ್ಬೇಕು. ನಡೀರಿ ಬೇಗ ಹೋಗೋಣ. ಸೊ 10 ಗಂಟೆ. ಮೇನ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇದೆಯಲ್ಲ, ಪಾಪ ನಮ್ಮವ್ರು ಇಳ್ದು ಹತ್ತು ಸುಸ್ತಾಗೋತಾರೆ. ನಾನು ಇಳ್ದು ಹತ್ತಾ ಇಲ್ಲ ಪಾಪ, ಅವ್ರ ಕೈಲೇ ಮಾಡಿಸ್ತಾಯಿದ್ದೀನಿ. ಬರ್ರಿ ಹೋಗೋಣ. ಆ ಬುಕ್ಗಳು ಬಾಕ್ಸ್ ಪ್ಯಾಕ್ ಮಾಡಿ ಏನೋ ಮುಗ್ಸಾಕೊಂಡು ಬರ್ರಿ. ಸದ್ಯಕ್ಕೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ನೋಡಿರಿ. ಈ ಥರ ಲೋಡ್ ಆಗೋದು. ಈಗ ನಾವು ಇಳಿಸಿದ್ದು ಇಲ್ಲಿಂದ. ಸೊ ಈಗ ಕಲ್ಯಾಣ್ ನಗರು 1 hour ತೋರಿಸೋ ಟ್ರಾಫಿಕ್ ಅದು. ಸೊಪ್ಪಿ ಅಲ್ಲೇ ಅದಾ? ಅಯ್ಯೋ ಹೋಗಿರೋದು. ಹೆಂಗೆ ಮಾಡ್ತಪ್ಪ ಅಲ್ಲಿಂದ ಎಸ್ದು ಬಿಡಿ ಒಂದು. ಅದರಲ್ಲೇ ಆಗ್ತಾಯಿರ್ತಾರೆ. ಬರೀ ಡೈರೆಕ್ಟಾಗಿ ಡ್ರಾಪ್ ಲೊಕೇಶನ್ ಅಂತ ಸಿಗೋಣ. ಟ್ರಾಫಿಕಲ್ಲಿ ಏನು ಜಾಸ್ತಿ ತೋರಿಸೋದು ಬೇಡ, ಏನು ಟ್ರಾಫಿಕ್ ಇದ್ದೇ ಇರ್ತದೆ. ಶನಿವಾರ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಖಾಲಿ ಇರ್ಬೋದು ಅನ್ಸುತ್ತಲ್ಲ. ನೋಡ್ಕೊಂಡಿದ್ದಪ್ಪ 3 ಜನ ಹೋಗ್ತಾ ಇದೀವಲ್ಲ, 4 ಜನ ಪೊಲೀಸನ್ನು ಕಾಯ್ತಾ ಇರ್ತಾರೆ ನನ್ನ ಮಕ್ಕಳು. ಯಾರನ್ನ ಬರಬೇಕಿತ್ತಲ್ಲಿ. ಸದ್ಯಕ್ಕೆ ಮನೆ ಎಲ್ಲ ಒಳಗೆ ಬಂದು ಹೊಸ ಮನೆಗೆ ಮಂಚ ಅರ್ಧಂಬರ್ಧ ಫಿಟ್ ಮಾಡಿದೆ. ಆಮೇಲೆ ನೆನಪು ಬಂತು ವೀಡಿಯೋ ಮಾಡೋಕ್ಕಂತ, ಅದಕ್ಕೆ ಮಾಡ್ತಾ ಇದ್ದೀನಿ. ನಿಮಿಷ ವೈಡ್ ಆ್ಯಂಗಲ್ ಇಟ್ಕೊಂಡ್ಬಿಡ್ತೀನಿ. ಇದು ವೈಡ್ ಆ್ಯಂಗಲ್ ಓಕೆ ಸ್ವಲ್ಪ.
ಸಿದ್ದಿಕಾಯ್ದು ನೆಕ್ಸ್ಟ್ ಡೇ ಅಲ್ಲಿ ಅನ್ಲೋಡ್ ಮಾಡಿಕೊಂಡು ನಮ್ಮ ಗಾಡಿ ಅರ್ಜೆಂಟ್ ಹೋಗ್ಬೇಕಿತ್ತು. ಅದು ಕಂಪ್ನಿ ಅಟ್ಯಾಚ್ ಮಾಡಿದ್ನಲ್ಲ, ಆ ಗಾಡಿ ಹೋಯ್ತು. ನಾನು ನಮ್ಮ ಹುಡುಗ ಮಾರುತಿ ಮತ್ತು ನಮ್ಮ ಫ್ರೆಂಡ್ಸ್ ಎರಡು ಸೇರಿಕೊಂಡು ಎಲ್ಲ ಬೇಸ್ಮೆಂಟ್ ಎಲ್ಲ ಅಲ್ಲಿ ಫಸ್ಟ್ ಫ್ಲೋರು ಮಂಚ ಫಿಟ್ ಮಾಡೋರ್ಗು ನೋಡಿದ್ವಿ. ಮಂಚ ಫಿಟ್ ಮಾಡೋದು ನೋಡಿದಿರಲ್ವಾ. ಅದಾದಮೇಲೆ ಫ್ರಿಡ್ಜು ಅನ್ಪ್ಯಾಕ್ ಮಾಡಿದ್ವಿ. ಸಾರಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಇರಲಿಲ್ಲ, ವಾಷಿಂಗ್ ಮಿಷಿನು ಮತ್ತು ಟಿ ವಿ ಬಿಚ್ಕೊಟ್ವಿ. ಅಷ್ಟೊತ್ತಿಗೆ ಡಿಸ್ಕನೆಕ್ಷನ್ ಬಂದರು, ಅವೆಲ್ಲ ಮಾಡ್ಕೊತಾಯಿದ್ರು. ಮತ್ತು ಅವ್ರು ಯಾರು ಬೆಡ್ ಒಂದು ಆಚೆ ಸ್ಟೋರೇಜಲ್ಲಿ ಇಡ್ಸಿದ್ರಂತೆ, ಅದು ಬಂದು ಬೆಡ್ ಫಿಟ್ ಮಾಡ್ತಿದ್ರು. ಬೆಡ್ ಫಿಟ್ ಮಾಡಿದ್ರೆ ಸ್ವಲ್ಪ ತಲೆನೋವು ಕೆಲಸ ಆಯಿತು. ಟಕ್ಕಂತ ಏನು ಒಂದು 2 ನಿಮಿಷದಲ್ಲಿ ಹಾಕಿದ್ದೀನಿ, ಬಟ್ ಹತ್ರ 1 ಅವರ್ ಹಿಡಿದೀನಿ. ಅದು ಆ ಥರ ಬೆಡ್ ಬಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಬಟ್ ನನಗೆ ಅದು ಗೊತ್ತಿರಲಿಲ್ಲ. ನಾವು ಪ್ರೈಸ್ ಬಗ್ಗೆ ಮಾತಾಡುವಾಗ ಅವರು ನಾರ್ಮಲ್ಲು ಡಿಸ್ಮ್ಯಾಂಟಬಲ್ ಕಾಟ್ ಅಂತ ಹೇಳಿದ್ರು. ನಾನು ಜಸ್ಟ್ 4 ಬೋಲ್ಟು ನಮ್ಮ ಮನೆಗಿದೆಯಲ್ಲ ನೋಡಿರಿ, ನಮ್ಮ ಮನೆಗಿದೆಯಲ್ಲ ಈ ಥರದ್ದು 4 ಬೋಲ್ಟು ಟಕ್ಕಂತ 4 ಸೈಡ್ ಬಿಚ್ಚಿದ್ರೆ ಬಂದ್ಬಿಡ್ತು. ಆ ಥರ ಅಂದ್ಕೊಂಡಿದ್ದೆ. ಅದಾಗಿದೆ. ಇನ್ನೊಂದು 500,000 ಎಷ್ಟು ಹೇಳ್ಬೋದಿತ್ತು. ಇರಲಿ, ಏನು ಮಾಡೋಕ್ಕ. ಇದು ನಾನು 5,000 ಒಪ್ಕೊಂಡಿದ್ದು. 5,000 ಕೊಟ್ಟರು ಪಾಪ, ಅಷ್ಟೇ ಮುಗೀತು. ಮತ್ತು ಸೆಕೆಂಡ್ ಹಾಫಲ್ಲಿ ನಮ್ಮ ಗಾಡಿ ನಾರ್ಮಲ್ ಬಾಡಿಗೆ ಇತ್ತು, ಬಡ ದೋಸ್ತ ಬಾಡಿಗೆ ಮುಗಿಸ್ಕೊಂಡೆ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ. ಅಷ್ಟೇ ಸಾಕು. ಐ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ. ನಿಮ್ಮ ಕಡೆ ಯಾರನ್ನ ಈ ಥರ ಅಂತೀರ ಮನೆ ಶಿಫ್ಟಿಂಗ್ ಮಾಡಬೇಕು ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ರಾಯಲ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್. ಮತ್ತು ಇನ್ನೊಂದು ಏನು ಬ್ರೋ ಡೈಲಿ ಸಿಗುತ್ತಾ ಅಂತ ಕೇಳೋರಿಗೆ ಹೇಳ್ತೀನಿ. ಡೈಲಿ ಸಿಗಲ್ಲ, ವಾರದಲ್ಲಿ 1-2 ಸಿಗುತ್ತೆ. ಸೊ ಇದೊಂಥರ ಪಾರ್ಟ್ ಟೈಮ್ ಕೆಲಸದ ಥರ. ಯಾವ ಥರ ಅಂದರೆ ಈ ಬಲೂನ್ ಡೆಕೋರೇಷನ್ ಮಾಡ್ತಾರೆ, ಈ ವೆಡ್ಡಿಂಗ್ ಡೆಕೋರೇಷನ್ಸ್ ಮಾಡ್ತಾರೆ. ಅವಾಗೆಲ್ಲ ಫುಲ್ ಟೈಮ್ ಇರಲ್ಲ, ಅವಾಗ ಹೋಗಿ ಸಿಗ್ತಿರುತ್ತೆ, ಮಾಡ್ಕೊಬೇಕು. ಬೇಸಿಕಾಗಿ ನಾರ್ಮಲ್ ಕೆಲಸ ಮಾಡ್ತಿರ್ಬೇಕು. ಅದೇ ಥರ ನಾರ್ಮಲ್ ಬೇಸಿಕಲ್ಲಿ ನಂದು ನಾರ್ಮಲ್ ಅಮೆಝಾನ್ ಬಾಡಿಗೆ, ಫ್ಲಿಪ್ಕಾರ್ಟ್ ಬಾಡಿಗೆ ಈ ಥರ ನಾರ್ಮಲ್ ಬಾಡಿಗೆ ಹೊಡಿತಾ ಇರೋದು. ಆ ಥರ ಬಂದಿದ್ದಿನ ಅದನ್ನು ನೋಡಿಬಿಟ್ಬಿಟ್ಟು ಇದನ್ನು ಮಾಡ್ಕೊಳೋದು ಆ ಥರ. ಸೊ ಫುಲ್ ಟೈಮ್ ಇನ್ನೂ ಆಗೋಕ್ಕೆ ಟೈಮ್ ಇದೆ. ಸೊ ಸಕ್ಸಸ್ ಟೇಕ್ಸ್ ಟೈಮ್. ಯಾವುದೇ ಆಗಲಿ ಟಕ್ ಅಂತ ಹಿಂಗೆ ಆಗೋಲ್ಲ. ಸೊ ವೆಯ್ಟ್ ಮಾಡಿ, ಪೇಷನ್ಸ್ ಆಗಿರಬೇಕು. ನಾನು ವೆಯ್ಟ್ ಮಾಡಿ ಪೇಷನ್ಸ್ ಆಗಿರ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಸಾಕು, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತು ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಂತೂ ಮರೆಯೋಕೆ ಹೋಗ್ಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಅಂತ, ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಕ್ಕಲಿ ಅಂತ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಶ್ರೀರಾಮ್, ಜೈ ಆಂಜನೇಯ.